ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ? ನಾ ಅಂತೂ ಫುಲ್ ಆರಾಮದನು. ನೀವೆಲ್ಲ ಹೆಂಗದಿರಿ? ಇವತ್ತು ಫುಲ್ ಡೇ ನಾನು ನಿಮ್ಮ ಜೋಡ ಇರ್ತೀನಿ. ಇವತ್ತು ಫುಲ್ ಡೇ ಏನೇನು ಮಾಡ್ತೀನಿ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ನೋಡ್ರಿ -6 ಡಿಗ್ರಿ ಟೆಂಪ್ರೇಚರ್ ಇತ್ತು. ಎಷ್ಟು ಮುಂಜಾನೆ 7:30 ಆಗಿತ್ತು ನಾ ಎದ್ದಾಗ. ಸೊ ಡೈಲಿ 6:30 6 ಗಂಟೆಗೆ ಎಳ್ದೈತಿ. ಬಟ್ ಇವತ್ತು ಸಂಡೇ ಐತ್ಲ, ಸಂಡೇ ಸಲುವಾಗಿ ಒಂದು ಅರ್ಧ ತಾಸು ಲೇಟಾಗಿ ಹೇಳೋಣ ಅಂತೇಳಿ ಸೊ ಲೇಟಾಗಿ ಎದ್ದಿದ್ದು. ಸೊ ಎದ್ದು ಮೊಬೈಲ್ ನೋಡ್ಕೋತ ಕೂತಿದ್ದೆ. ನನ್ನ ಡೇಸ್ ಫುಲ್ ಸ್ಟಾರ್ಟ್ ಆಗೋದ ನೀರು ಕುಡಿಯೋದ್ರಿಂದ ಸ್ಟಾರ್ಟ್ ಆಕತಿ. ನೀರತ್ತಿ ಕುಡ್ಕೊಂಡು ಸ್ವಲ್ಪ ಮೊಬೈಲ್ ನೋಡ್ಕೋತ ಕೂತ್ರ ಅದೇನೋ ಅದಾರಲ್ರಿ ಹರೆಗಳನ್ನ ಕಿಪ್ಪಿ ಕೀರ್ತಿ ಅವ್ರ ಬಾಯ್ ಫ್ರೆಂಡ್ ನನ್ನ ಫೋನ್ಯಾಗ ಬಂದಿದ್ದ. ಮುಂಜಾನೆ ಅವ್ರದ ದರ್ಶನ ಆಗೈತಿ ಇವತ್ತು ಹೇಳನ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಅವ್ರಿಗೆ ನಾಷ್ಟಕತೆ ತಯಾರು ಮಾಡಿಕೊಟ್ಟು ನಾನು, ಯಾಕಂದ್ರೆ ಅವ್ರು ಹೊರಗೆ ಹೋಗೋರಿದ್ರು. ಸೊ ನಾಷ್ಟ ಮತ್ತು ಕಾಫಿ ಅಂದರೆ ಇಷ್ಟ ಅವ್ರಿಗೆ. ಸೊ ಕಾಫಿ ಎತ್ತಿ ಮಾಡಿಕೊಟ್ನಿ. ನಾನು ರೆಡಿ ಆದ್ನಿ, ಯಾಕಂದ್ರೆ ನಾನು ಅಲ್ಲಿ ಶಾಪಿಗೆ ಹೋಗಿದ್ನಿ ಮುಂದೆ. ಸೊ ನನಗೂ ಅಲ್ಲಿ ತನಕ ಡ್ರಾಪ್ ಕೊಡ್ರಿ ನನ್ನ. ಸರಿ ಆಯ್ತು ಬಾ ಅಂತಂದರು. ಹರೆಗಳನ್ನ ಹೋಗಿನಿ. ಆ ಶಾಪು ಓಪನ್ ಆಗಿರಲಿಲ್ಲ, ಯಾಕಂದ್ರೆ 10 ಗಂಟೆಗೆ ಓಪನ್ ಆಕತ್ತೇಳಿ. ಸೊ ಅಂಕತಕ್ಕ ಅಲ್ಲೇ ಸುತ್ತಾಡಿ ಹೋಗಿ ಹುಡ್ಕಿ ಶಾಪ್ ಓಪನ್ ಆಗಿತ್ತು. ಅಲ್ಲಿ ಕ್ಯೂಟ್ ಹುಡುಗಿತ್ತು, ಎಷ್ಟು ಕ್ಯೂಟ್ ಐತೆ ನೋಡ್ರಿ ಅದ. ನಾನು ಮನೆಗೆ ಬಂದು ಚಾ ನಾಷ್ಟಾತಿ ಮುಗಿಸ್ಕೊನಿ. ಅವ್ರ ಕಾಫಿ ಲವರ್, ಚಾ ಲವರ್. ಸೊ ನಾನು ನಾಷ್ಟಾತೆಲ್ಲ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡಕತ್ತೀನಿ. ಹುಡ್ಕಾಡಕತ್ತೀನಿ. ಮನೆ ಕ್ಲೀನ್ ಮಾಡುವಾಗ ಇದನ್ನು ನೋಡ್ರಿ. ಬಟ್ ಅದು ಮನೆ ಕ್ಲೀನ್ ಮಾಡೋದು ಎಷ್ಟು ಮಾಡ್ತೀವೋ ಗೊತ್ತಿಲ್ಲ ಕಡೆ, ಅದ್ರ ಹುಡ್ಕಾಡಕ ಒಂದು ತಾಸು ಆಕತಿ. ಹಾಡನ್ನ Eternity later. 2000 years later. 3:28 ಸಿಗಲಾಗಿತ್ತ. ಎಷ್ಟು ಹುಡ್ಕಾಡಿದ್ರು. ಸೊ ಕಡೆಗೂ ಒಂದು ಸಿಕ್ತಿ ಶಂಕರ್ನಾಗ್ ಅವ್ರ ಹಾಡ. ಸೊ ಅದನ್ನ ಇವತ್ತು ನಂಗೆ ನಾನ್ ಮತ್ತು ಪನ್ನೀರ್ ತಿನ್ಬೇಕನ್ಸತ್ತಿತ್ತು. ಸೊ ಅದಕ್ಕೆ ನಾನ್ ಮಾಡಾಕತ್ತೀನಿ ನಾನು ಇವತ್ತು ಅಡುಗೆಗೆ. ಸೊ ಅವ್ರು ಬರೋಕೆ ಲೇಟ್ ಆಕಿತ್ಲ. ಸೊ ಅದಕ್ಕೆ ಹಿಟ್ಟತಿ ನಾದಿಟ್ಟ ಪಲ್ಯತಿ ಮಾಡ್ಕೊಂಡು, ಯಾಕಂದ್ರೆ ಹಿಟ್ಟು ನಡೆಯೋಕೆ 2-3 ತಾಸರೇ ಬೇಕು. ಸೊ ಎಲ್ಲ ರೆಡಿ ಮಾಡ್ಕೊಂಡು ನಾನು ಅವ್ರು ಬರೋಗುಟ್ಕಿನ. ಸೊ ಯಾಕಂದ್ರೆ ಅವ್ರು ಬರೋಣ ನಾವು ಮತ್ತೆ ಮಾರ್ಕೆಟ್ಗೆ ಹೋಗೋದಿತ್ತಲ್ಲ. ಸೊ ಮತ್ತು ಮಾರ್ಕೆಟ್ಗೆ ಹೋಗೋಕೆ ಲೇಟ್ ಆಕತ್ತೇಳಿ ಸೊ ಅವ್ರು ಬರೋಟ್ಕಿನ ಎಲ್ಲ ರೆಡಿ ಮಾಡಿಕೊಂಡೆ ನಾನು. ಸೊ ಅವ್ರು ಬಂದ ತಕ್ಷಣ ನೋಡ್ರಿ ಅದು ಡಬಲ್ ಆಗಿತ್ತು. ನಾ ಇಷ್ಟು 2-3 ತಾಸು ನೆನೆ ಇಡ್ಬೇಕು. ನೆನೆ ಇಟ್ಟರೆ ಚಲೋ ತಂಗೆ ಬರ್ತಾವೆ ನಾನ್. ಅಂದ್ರೆ ಬಾಯಾಗ ಹಿಂಗೆ ಹಿಗ್ಗಂಗಿಲ್ಲ. ಮತ್ತು ಆಯಿಲ್ ಅತಿ ಗ್ರೇಸ್ ಮಾಡಿಟ್ರೆ ಚಲೋ ಬರ್ತಾವೆ ನಾನ್. ಸೊ ನಾ ಇದೇ ಟೈಪ್ ಮಾಡ್ತೀನಿ. ಭಾಳ ಟೇಸ್ಟಿಯಾಗಿ ಇರ್ತಾವೆ ಮತ್ತು ಹಿಂಗೆ ಭಾಳ ತಕ ಮೆತ್ತಗೂ ಇರ್ತಾವೆ. ಮತ್ತು ಇದನ್ನ ಬಾಯಾಗ ಮೈದಾ ಇದನ್ನ ಆಕೈತೆ ಅಲ್ರಿ, ಬಾಯಾಗ ಜಗ್ಗಿದಂಗೆ ಹಂಗೆ ಅನ್ಸಂಗಿಲ್ಲ. ನಾ ಫುಲ್ ಮೈದಾ ಹಾಕಿ ಮಾಡಿರಲಿಲ್ಲ, ಇದನ್ನು ಹಾಕಿ ಗೋಧಿ ಹಿಟ್ಟು ಹಾಕೀನಿ. ಯಾಕಂದ್ರೆ ಗೋಧಿ ಹಿಟ್ಟು ಸ್ವಲ್ಪ ಹೆಲ್ತಿಗೆ ಸಲುವಾಗಿ. ನಾ 1 ವರ್ಷ ಆಯ್ತು ನಾನ್ ಮಾಡಿರಲಿಲ್ಲ ಮನ್ಯಾಗ. ಮೈದಾ ಐಟಮ್ ಮಾಡಿ 1 ವರ್ಷ ಆಯ್ತು ನಮ್ಮ ಮನ್ಯಾಗ. ಸೊ ಮೊನ್ನೆ ದೀಪಾವಳಿ ಕರ್ಚಿಕಾಯಿ ಮಾಡೀನಿ. ಅಷ್ಟು ಭಾಳ ಮೈದಾ ತಿನ್ನಂಗಿಲ್ಲ ನಾವು, ಯಾವಾಗಾದರೂ ಮಾಡ್ತೀವಿ. ಪೂರಿ ನಾ ವರ್ಷದಾಗ 1 ಅಥವಾ 2-3 ಸಲ ಅಷ್ಟೇ ಮಾಡ್ತೀನಿ, ಜಾಸ್ತಿ ಮಾಡಂಗಿಲ್ಲ. ಸುಮ್ಮನೆ ಹೆಲ್ತಿಗೆ ಯಾಕೆ ಇದನ್ನ ಮಾಡೋದತ್ತಿ, ಚಲೋ ಇರೋ ಹೆಲ್ತೆಲ್ಲ ಯಾಕೆ ಹಾಳು ಮಾಡ್ಕೊಳ್ದತ್ತೇಳಿ. ಸೊ ಅವ್ರಿಗೆ ಹಾಕಿ ಕೊಟ್ನಿ, ಬಿಸಿ ಬಿಸಿ ಚಲೋ ಹೊತ್ತೈತೆ ಅಂತೇಳಿ. ಸೊ ಅವ್ರು ತಿಂದರು, ನಾನು ತಿಂದು ರೆಡಿಯಾಗಿ ಇವಾಗ ನಾವು ಮಾರ್ಕೆಟ್ಗೆ ಹೊಂಟಿವಿ. ಸೊ ಇವತ್ತು ಬರ್ರಿ ನಾವು ಮಾರ್ಕೆಟ್ಗೆ ಹೊಂಟಿದ್ವಿ. ನಮ್ದೆ ಕ್ಯಾಶೇ ಇರಲಿಲ್ಲ. ಸೊ ಕ್ಯಾಶ್ ತೊಗೊಳ್ಳೋಣ ಅಂತೇಳಿ ಸೊ ಅವ್ರು ATMಗೆ ಹೋದ್ರೆ. ಸ್ವಲ್ಪ ದಿನದಿಂದ ನಾನು ರೊಕ್ಕ ಕೊಡಾಕತ್ತೀನಿ. ಅಂದ್ರೆ ಅಲ್ಲಿ ನಾವು ಪಲ್ಯ ತೊಗೋತೀವಲ್ಲ, ಅದಕ್ಕೆಲ್ಲ ರೊಕ್ಕ ನಾನು ಕೊಡಾಕತ್ತೀನಿ. ಅದಕ್ಕೆ ನನ್ನ ರೊಕ್ಕ ಅನ್ನಕ್ಕೆ ಹೋಗ್ರೈತಿ ಅವ್ರ ಸ್ವಲ್ಪ ಇದು ಮಾಡಾಕತ್ತೀನಿ. ಹಂಗೆ ಜಾಸ್ತಿ ರೊಕ್ಕ ತೊಗೊಂಬರ್ರಿ ಅಂತ ಹೇಳಿ. ಯಾರಿಗೆ ನಾನು 50,000 ರೂಪಾಯಿ ತೊಗೋತೀನಿ. ನಿಮ್ಮ 50,000 ರೂಪಾಯಿ ನೀವು ಯಾರಿಗೆ ಭೀ ಕೊಡ್ರಿ, ನನಗೇನಾಗೋದೈತಿ. ಇದು 50,000 ರೂಪಾಯಿ ನಾನು ಇಟ್ಕೊಂಡ್ಬಿಡ್ತೀನಿ. ರೊಕ್ಕ ತೊಗೊಂಡು ಬಂದ್ವಿ ನಾವು ಇಲ್ಲಿ ಶಾಪ್ಗೆ. ಇದು ಅರ್ಧ ತಾಸು ಐತಿ ನಮ್ಮ ಮನೆಗಿರ್ದ ಇಲ್ಲಿಗೆ ಬರೋಕೆ. ಸೊ ನಾವು ಇಲ್ಲೇ ಶಾಪ್ ಮಾಡ್ತೀವಿ. ಅಂದ್ರೆ ಇದೇ ಏರಿಯಾ ಒಳಗೆ ಶಾಪ್ ಮಾಡ್ತೀವಿ ಆಲ್ಮೋಸ್ಟ್. ಯಾಕಂದ್ರೆ ಇಲ್ಲಿ ನಮಗೆ ಯಾವ್ಯಾವ ಥರ ಬೇಕು ಎಲ್ಲ ಚೂಸ್ ಮಾಡಿ ನಾವು ತೊಗೋಬೋದು. ಇವಾಗ ಮಾಲ್ಗೆ ಹೋದ್ರತ್ತೆ ಆ ಥರ ತೊಗೊಳಕ್ಕೆ ಬರೋಂಗಿಲ್ಲ. ಸೊ ಅದಕ್ಕೆ ಸೊ ಇದು ಇವತ್ತು ಏರಿಯಾ ಫುಲ್ ಎಲ್ಲ ಖಾಲಿ ಇರ್ತದ. ಯಾಕಂದ್ರೆ ಬಹುತೇಕ ಸ್ಟ್ರೈಕ್ ಮಾಡೋಕೆ ಹೋಗಿರ್ಬೇಕು. ಮೊನ್ನೆ ಕೊರಿಯಾ ಗೌರ್ಮೆಂಟ್ ಬಂದಿತ್ತು 2-3 ದಿನ, ಅದ್ರ ಸಲುವಾಗಿ ಏನಾರೆ. ಸೊ ನೋಡ್ರಿ ಅವ್ರು ಏನೇನು ಇರ್ತಾರೆ. ಎಷ್ಟು ನನಗರೆ ಮೈ ಜುಮ್ಮ ಆದೈತಿ ಇಲ್ಲಿ ಬರೋಕೆ. ಹೇಳ್ಬೇಕಂದ್ರೆ ಏನೇನೋ ಭಾಳ ಥರ ಅಂದ್ರೆ ಭಾಳ ಥರ ಏನೇನೋ ಹೊಲ್ಸು ಇಟ್ಟಿರ್ತಾರೆ. ನಂಗೆ ಅಷ್ಟು ಇದನ್ನ ಅನ್ಸಂಗಿಲ್ಲ. ಬಟ್ ನಿರ್ವಹ ಇಲ್ಲ, ಇಲ್ಲೇ ಬರಬೇಕು. ಇಲ್ಲಿ ಯಾಕೆ ಬರ್ತೀವಿ ಅಂದ್ರೆ ಮೇನ್ ಕಾರಣ ಉಳ್ಳಾಗಡ್ಡಿಗೆ ಬರ್ತೀನಿ ನಾನು. ಇಲ್ಲಿ ಉಳ್ಳಾಗಡ್ಡಿ, ಕೆಂಪು ಉಳ್ಳಾಗಡ್ಡಿ ಸಿಗ್ತಾವೆ. ಇವಾಗ ನಾವಿರೋ ಜಾಗದಾಗ ಈ ಥರ ಕೆಂಪು ಉಳ್ಳಾಗಡ್ಡಿ ಸಿಗಂಗಿಲ್ಲ. ವೈಟ್ ಉಳ್ಳಾಗಡ್ಡಿ, ಹಸಿ ಉಳ್ಳಾಗಡ್ಡಿ ಇರ್ತಾವಲ್ಲ. ಸೊ ಆ ಥರ ಉಳ್ಳಾಗಡ್ಡಿ ಸಿಗ್ತಾವೆ. ನನಗೆ ಅದ್ರ ಅಡುಗೆ ಅಷ್ಟು ಚಲೋ ಅನ್ಸಂಗಿಲ್ಲ, ಅವ್ರಿಗೆ ಚಲೋ ಅನ್ಸಂಗಿಲ್ಲ, ನನಗೂ ಚಲೋ ಅನ್ಸಂಗಿಲ್ಲ. ಸೊ ನಾವು ಉಳ್ಳಾಗಡ್ಡಿ ಮತ್ತು ಅಲ್ಲ, ಬೆಳ್ಳುಳ್ಳಿ ಐತಿ ಎಲ್ಲ ಇಲ್ಲೇ ತೊಗೋತೀವಿ. ಕೊತ್ತಂಬರಿ ಐತಿ ಎಲ್ಲ ಸಿಗ್ತೈತಿ ಇಲ್ಲೇ. ಮಾಲ್ ಒಳಗತಿ ಹೋದರೆ ಇಲ್ಲಿ ಕೊತ್ತಂಬರಿ ಐತಿ ಸಿಗಂಗಿಲ್ಲ.
ಸಿಗ್ತೈತಿ. ಬಟ್ ಅದು ಸ್ವಲ್ಪ ಇರ್ತೈತಿ, ಅದಕ್ಕೂ 10,000 8,000 9,000 ಹಿಂಗೆ ಇರ್ತೈತಿ ರೇಟ್. ಸೊ ಅದಕ್ಕೆ ನಾವು ಅಲ್ಲೆಲ್ಲಿ ಹೋಗಂಗಿಲ್ಲ. ಇಲ್ಲಿ ನೋಡ್ರಿ ಚೈನೀಸ್ ಅವ್ರು ಕಪ್ಪಿ ಸಗರ ಬಿಟ್ಟಿಲ್ಲ, ಕಪ್ಪಿ ಪಾಪ ಹಿಡಿದ್ರೆ ತಂದು ಕೊಡ್ರಿ ಇವ್ರಿಗೆ. ಕಪ್ಪಿ ಸಗರ ತಿಂತಾರು. ಕೊರಿಯನ್ಸ್ ಕಪ್ಪಿ ತಿನ್ನಂಗಿಲ್ಲ, ಚೈನೀಸ್ ಅಷ್ಟೇ ತಿಂತಾರೆ. ಇದು ಒಂದು ದೊಡ್ಡ ಚೈನೀಸ್ ಶಾಪ್ ಐತಿದ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಅಂದರೆ ಎಲ್ಲ ಥರ ಫ್ರೂಟ್ಸ್, ಕೊತ್ತಂಬರಿ, ಫ್ಲವರ್, ಸೊ ಯಾವಾಗಾದರೂ ಸ್ವಲ್ಪ ಇಂಡಿಯನ್ ಮಾಲ್ ಸಕ್ಕರೆ ಇಲ್ಲಿ ಬಂದಿರ್ತೈತಿ. ಸೊ ಅಂದ್ರೆ ಕಾರ್ಲಿ ಅಂದ್ರೆ ಹಾಗಲಕಾಯಿ ಯಾವಾಗಾರ ಸಿಗ್ತಾವ ಇಲ್ಲಿ. ಹಾಗಲಕಾಯಿ ಐತಿ, ಮೆಣಸಿನ್ಕಾಯಿ ಐತಿ, ಇಲ್ಲೇ ಚಲೋ ಸಿಗ್ತಾವು. ಅದಕ್ಕೆ ನಾವು ಇಲ್ಲಿ ತೊಗೊಂಡು ಹೋಗ್ತೀವಿ. ಕೊರಿಯಾ ಇಷ್ಟೆಲ್ಲ ಅಪ್ಡೇಟ್ ಆದ್ರೂ ಇನ್ನೂ ಇಲ್ಲಿ ಸೌತ್ ಕೊರಿಯಾದಾಗ ಗೂಗಲ್ ಪೇ, ಫೋನ್ಪೇ ಏನೂ ಇಲ್ಲ. ಹಾಕಿದ್ರೆ ಕಾರ್ಡ್ ಕೊಡಬೇಕು, ಇಲ್ಲ ರೊಕ್ಕ ಕೊಡಬೇಕು, ಇಲ್ಲಾಂದ್ರೆ ಡೈರೆಕ್ಟ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಬೇಕಿಲ್ಲೇ. ಸೊ ಆ ಥರ ಸಿಸ್ಟಮ್ ಐತಿ ಇಲ್ಲಿ. ಎಲ್ಲಿ ರೊಕ್ಕ ಇರ್ಲಿಕ್ಕೆ ಕಾರ್ಡ್ ಇರ್ಲಿಕ್ಕತಿ, ಫೋನ್ ಹತ್ತಿ ತೊಗೊಂಡು ಹೋದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ಇದನ್ನ ಇಲ್ಲ. ಇಲ್ಲಿ ಫೋನ್ಪೇ ಐತಿ ಮಾಡಾಕತಿ ಬರಂಗಿಲ್ಲ ಇಲ್ಲಿ. ಅದು ಯೂಸ ಇಲ್ಲ ಆ್ಯಪ್ ಐತಿ ಸೌತ್ ಕೊರಿಯಾದಾಗ. ಸೊ ನಾನು ಎಲ್ಲ ಶಾಪ್ ಮಾಡೀನಿ. ಎಷ್ಟು ನಮ್ದು ಅಷ್ಟು ತೊಗೊಂಡದಕ್ಕೆ ನಂದು ಬರೀ ನೋಡ್ರಿ ಅದು ಫೋನ್ ತುಂಬಿಲ್ಲ ಸಕರ. ಆದ್ರೂ ಎಷ್ಟು 1500 ರೂಪಾಯಿ ಸಂತೆ ಆಗ್ತದೆ ಅಷ್ಟಕ್ಕೆ. ಈ ಶಾಪ್ದಾಗಂತೂ ರೊಕ್ಕ ಅಷ್ಟೇ ತೊಗೋತಾರು, ಕಾರ್ಡ್ ಕೊಟ್ಟರೆ ತೊಗೊಳಂಗೆ ಇಲ್ಲ ಇವ್ರು. ಹಾಕಿದರೆ ಬ್ಯಾಂಕಿಗೆ ಹಾಕತ್ತಾರೆ ಡೈರೆಕ್ಟ್, ಇಲ್ಲ ಕಾರ್ಡ್ ತೊಗೊಳಂಗಿಲ್ಲ. ಸೊ ಡೈರೆಕ್ಟ್ ರೊಕ್ಕ ಕೊಡಬೇಕಿಲ್ಲ ಕ್ಯಾಶನ್ನ. ಸೊ ಅದಕ್ಕೆ ನಾವು ಇಲ್ಲಿ ಬರೋ ಹೊತ್ತಿನಾಗ ಕ್ಯಾಶ್ ತೊಗೊಂಡೇ ಬರ್ತೀವಿ. ಸೊ ಅದನ್ನ ತೊಗೊಂಡು ನಾವು ಇದಕ್ಕೆ ಹೊಂಟಿದ್ವಿ, ಇಂಡಿಯನ್ ಶಾಪಿಗೆ ಹೊಂಟಿದ್ವಿ. ಹಂಗೆ ಸ್ಟೇಷನ್ದಾಗ ಹೊಂಟಿದ್ವಿ. ಇದೆಲ್ಲ ನೋಡ್ರಿ ಪೂರ್ಣ ಎಲ್ಲ ಮೊಬೈಲ್ ಶಾಪ್ ಅದಾವು. ಸೊ ಇಲ್ಲಿ ಫಾರಿನರ್ಸ್ ಎಲ್ಲ ಕೆಲಸ ಮಾಡ್ತಾರೆ ಕೊರಿಯನ್ಸ್ಗಿಂತ. ಅಂದ್ರೆ ಪಾಕಿಸ್ತಾನಿ, ನೇಪಾಳಿ, ಇಂಡಿಯನ್ಸ್, ಥೈಲ್ಯಾಂಡ್ಸ್ ಇದೆಲ್ಲ ದೇಶದವರು ಅಲ್ಲೇ ಕೆಲಸ ಮಾಡ್ತಾರೆ. ಇದು ಕೊರಿಯನ್ ರೋಡ್ ಸೈಡ್ ಫುಡ್ ನೋಡ್ರಿ. ಇಲ್ಲೆಲ್ಲ ರೋಡ್ ಸೈಡ್ ಫುಡ್ ಸಿಗ್ತೈತಿ. ಸೊ ಬಟ್ ಎಲ್ಲ ನಾನ್ ವೆಜ್ ಇರ್ತೈತಿ. ನಂಗೆ ಅಷ್ಟು ತಿನ್ನಕ್ಕೆ ಹೋಗಂಗಿಲ್ಲ ನಾ ರೋಡ್ ಸೈಡ್, ಯಾಕಂದ್ರೆ ಎಲ್ಲ ಮಿಕ್ಸ್ ಮಾಡಿರ್ತಾರಲ್ಲ. ಸೊ ನಾವು ಪ್ಯೂರ್ ವೆಜ್ ಇರೋದ್ರಿಂದ ಸೊ ನಂಗೆ ಅಷ್ಟು ಇಷ್ಟ ಆಗಂಗಿಲ್ಲ. ಒಂದು ಟೈಮ್ ನಾನು ರೋಡ್ ಸೈಡ್ ಇದನ್ನ ತಬ್ಬುಕ್ಕಿ ತೊಗೊಂಡಿನಿ. ಸೊ ಅದೇ ಲಾಸ್ಟ್ನ ತಬ್ಬುಕ್ಕಿ ತಿಂದಿದ್ದಂದ್ರೆ 1 ವರ್ಷ ಆಯ್ತು ಅನಿಸ್ತೈತಿ ಆ ತಬ್ಬುಕ್ಕಿ ತಿಂದ. ಇಷ್ಟು ಹೊಲಸಿತ್ತದ ಟೇಸ್ಟ್ ಅಂದ್ರೆ ವಾಪಸ್ನ ತಿನ್ನಕ್ಕೆ ಹೋಗಿಲ್ಲ. ಬಟ್ ಇವತ್ತು ಯಾಕೋ ತಬ್ಬುಕ್ಕಿ ತಿನ್ಬೇಕಂತ ಅನ್ಸಾಕತ್ತೈತಿ ನನಗೆ. ಸೊ ಆ ಥರದ ಮೇನ್ ಶಾಪ್ ಹತ್ತಿರ್ತೈತಲ್ಲ. ಸೊ ಅಲ್ಲಿ ಹೊಂಟಿದ್ವಿ ನಾವು. ಆ ಶಾಪ್ ಎಲ್ಲ ಕ್ಲೋಸ್ ಇತ್ತು ಇವತ್ತು. ಕ್ಲೋಸ್ ಅಂದರೆ ಇವಾಗ ಊಟದ ಟೈಮ್ ಐತ್ಲೆ. ಸೊ ಸಂಜೆಗೆ ಹತ್ತಿ ಓಪನ್ ಇರ್ತೈತೆ ಅದ. ಸೊ ಅದಕ್ಕೆ ಸಂಜೆಗೆ 5:30 6 ಗಂಟೆಗೆ ಓಪನ್ ಇತ್ತದ ಶಾಪ್. ಸೊ ನಾವು ಅಲ್ಲಿ ಹೋಗಲಿಲ್ಲ, ಸುಮ್ಮ ಲೇಟ್ ಆಕತ್ತೆ ನಮ್ಗೆ ಹೋಗಕತ್ ಹೇಳಿ. ಸೊ 6 ತನಕ ಅಂದ್ರೆ ಯಾರು ನಿಂದಿರ್ತಾರೆ ರೀ. ಥಂಡಿ ಭಾಳ ಇತ್ತು ಅವಾಗ, ಎಷ್ಟು 1 ಡಿಗ್ರಿ ಟೆಂಪ್ರೇಚರ್ ಇತ್ತು ಅವಾಗ. ಸೊ ಅದಕ್ಕೆ ಬ್ಯಾಡತ್ತೆ ಸ್ವಲ್ಪ ಅಲ್ಲೇ ವಾಕಿಂಗ್ ಮಾಡಿದ್ವಿ ನಾವು. ಸೊ ಏನಾದ್ರು ಸಿಗ್ತೈತೆ ತಿನ್ನಕ್ಕೆ ಬ್ಯಾರೆದತ್ತೇಳಿ. ಸೊ ನಮಗೇನು ಸಿಗಲಿಲ್ಲ. ಸೊ ಇದು ಪಿಜ್ಜಾ, ಪ್ಲೇನ್ ಪಿಜ್ಜಾ, ಚೀಸ್ ಪಿಜ್ಜಾ ಅಷ್ಟು ನನಗೆ ಸೇರ್ಕೆ ಬರೋಂಗಿಲ್ಲ. ಸೊ ಅದಕ್ಕೆ ಅಲ್ಲೇ ಅಷ್ಟು ನೋಡ್ಕೊಂಡು ಇವಾಗ ನಾವು ಇಂಡಿಯನ್ ಶಾಪ್ಗೆ ಹೊರಟಿದ್ವಿ. ಸೊ ಇದು ಇಂಡಿಯನ್ ಶಾಪ್ ನೋಡ್ರಿ. ಅವಲಕ್ಕಿ, ರವೆ, ಬ್ಯಾಳಿ, ಸೊ ಈ ಥರ ಮಸಾಲೆ ಪದಾರ್ಥಗಳಕ್ಕೆ ಏನೇ ಬೇಕಾದ್ರೂ ನಾ ಇದೇ ಶಾಪ್ ಒಳಗೆ ಶಾಪ್ ಮಾಡ್ತೀನಿ. ಈಗ ಒಂದು 3 ವರ್ಷ ಆಯ್ತು ನಾ ಇಲ್ಲೇ ತೊಗೋತೇನೆ ಎಲ್ಲನೂ. ಸೊ ಆಲ್ಮೋಸ್ಟ್ ಎಲ್ಲ ಥರ ಸಿಗ್ತೈತಿ ಇಲ್ಲೇ. ಫ್ರೋಜನ್ ಸಮೋಸ, ಪರೋಟ, ಪನ್ನೀರ್, ಸೊ ಈ ಥರ ಎಲ್ಲ ಥರ ಸಿಗ್ತೈತಿ ಇಲ್ಲಿ. ಬಟ್ ಎಲ್ಲ ಫ್ರೋಝನ್ ಇರ್ತೈತಿ, ಫ್ರೆಶ್ ಏನೂ ಇರೋಂಗಿಲ್ಲ, ಎಲ್ಲ ಫ್ರೋಝನ್ ಇರ್ತೈತಿ. ಸೊ ಇಲ್ಲಿ ನೋಡ್ರಿ ನಮ್ಮಲ್ಲಿ 5 ರೂಪಾಯಿ ಚಿಪ್ಸ್ ಎಲ್ಲ ಇಲ್ಲಿ ಇವ್ರು ಎಷ್ಟಕ್ಕೆ ಮಾರ್ತಾರಂದ್ರೆ 120 ಅಂದ್ರೆ ಎಷ್ಟು 150 ಮಾರ್ತಾರೆ. ಶಾಪ್ ತಗೊಂಡು ಹೊರಟಿದ್ವಿ. ಹಂಗೆ ಅಂಗಡಿ ಕಾಣ್ತು ನನಗೆ. ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತು. ಭಾಳ ಕೋಲ್ಡ್ ಇತ್ತು. ಕೋಲ್ಡ್ ಒಳಗೆ ಐಸ್ ಕ್ರೀಮ್ ತಿನ್ನಕಂದ್ರೆ ನಂಗೆ ಭಾಳ ಇಷ್ಟ ಆಕತಿ. ಸೊ ಹಂಗೆ ಐಸ್ ಕ್ರೀಮ್ ಶಾಪ್ ಹೋದೆ ನಾನು. ಅಲ್ಲೇ ಐಸ್ ಕ್ರೀಮ್ ತೊಗೊಂಬರೋಣ ಅಂತೇಳಿ. ಇದು ನನ್ನ ಫೇವ್ರೇಟ್ ಐಸ್ ಕ್ರೀಮ್ ಶಾಪ್. ನಾವು ಒಂದೇ ಥರ ಐಸ್ ಕ್ರೀಮ್ ತೊಗೋತೇನೆ ರೀ. ಯಾಕಂದ್ರೆ ಚಾಕ್ಲೇಟ್ ಫ್ಲೇವರ. ಯಾಕಂದ್ರೆ ಬೇರೆ ತೊಗೊಂಡ್ರೆ ಎಲ್ಲಿ ಚಲೋ ಹತ್ತೈತೋ ಇಲ್ಲೋ, ಟೇಸ್ಟ್ ಹತ್ತೈತೋ ಇಲ್ಲೋ ಅಂತೇಳಿ ನಾ ಅದೊಂದೇ ಥರ ತೊಗೊಂಬರ್ತೀನಿ ಟೇಸ್ಟ್ ಸಲುವಾಗಿ. ಬೇರೆ ತಿನ್ಬೇಕು ಅನಿಸಿದ್ರು ಬಟ್ ಅದೊಂದೇ ತೊಗೋತೀನಿ ನಾನು. ಯಾಕಂದ್ರೆ ಟೇಸ್ಟ್ ಎಲ್ಲರೇ ಚಲೋ ಇರ್ಲಿಕ್ಕಂದ್ರೆ ಅಂಥೇಳಿ. ಇದು ಲಾಸ್ಟ್ ಅಂತ ನಾನು ಎಮೋಷ್ನಲ್. ಸೊ ಮನೆಗೆ ಬಂದು ಮಲ್ಕೊಂಡಿದ್ದೆ ನಾನು. ಒಂದು ಅರ್ಧ ತಾಸು ಮಲ್ಕೊಂಡಿದ್ದೆ. ಸೊ ಅವರು ಮಲ್ಕೊಂಡಿದ್ರು, ನಾನು ಮಲ್ಕೊಂಡಿದ್ದೆ. ಹೋಗಿ ಬಂದು ಸುಸ್ತಾಗಿತ್ತು ಫುಲ್. ಸೊ ಬೇಸರಾಗಿತ್ತು. ಸೊ ಅದಕ್ಕೆ ಮಕ್ಕೊಂಡಿದ್ದೆ. ಮತ್ತು ವಾಪಸ್ ಇನ್ನೆಲ್ಲ ಕ್ಲೀನ್ ಮಾಡ್ಬೇಕಲ್ಲ, ತೆಗೆದಿಡ್ಬೇಕಲ್ಲ, ಎಲ್ಲ ತಂದದ್ದೆಲ್ಲ ಸಂತಿ. ಸೊ ಕ್ಲೀನ್ ಮಾಡಬೇಕು, ತೆಗೆದಿಡ್ಬೇಕಂತೇಳಿ
ಅದೇನೋ ಅದರ ಕೆಲಸ ಮಾಡೋ ಒಂದು ಹಾಡವನ್ನು ಕೇಳಲೇಬೇಕು, ಇಲ್ಲ ಅಂದ್ರೆ ಕೆಲಸ ಮಾಡೋ ಮೂಡೇ ಇರೋಂಗಿಲ್ಲ. ಅದಕ್ಕೆ ಹಾಡು ಹುಡ್ಕಾಡಕತ್ತೀನಿ ನಾನು. ಎಷ್ಟೊತ್ತಿಗೆ ಒಂದು ಹಾಡು ಸಿಕ್ಕಿ ಹಂಗೆ ಸುಮ್ಮನೆ ಅದನ್ನ ಕೇಳ್ಕೋದು ಇದು ಮಾಡ್ತೀನಿ. ಆ ಟಮಾಟೆ ಎಷ್ಟು ಕ್ಯೂಟ್ ಅದ ನೋಡ್ರಿ. ಆ ಟಮಾಟಿ ಕ್ಯೂಟ್ನೆಸ್ ನೋಡಿ ನಾನು ಟಮಾಟಿ ತೊಗೊಂಬಂದಿನಿ. ಈ ಮೆಣಸಿನ್ಕಾಯಿ ಹೇಳಂಗೇ ಇಲ್ಲ. ಸೊ ನಮ್ಮ ಕಡೆ ಮಂದಿಗೆ ಏನು ರೀ ಮೆಣಸಿನ್ಕಾಯಿ ಕೊಟ್ಟರೆ ಒಂದೇ ದಿನದಾಗ ಆಗಿ ಮಾಡ್ತಾವೆ. ಯಾಕಂದ್ರೆ ಅಷ್ಟು ಸಪ್ಪು ಇರ್ತಾವೆ. ಅಷ್ಟು ಬಿಟ್ಟು ಕೆಟ್ಟು ಎಷ್ಟು ಸಪ್ಪು ಇರ್ತಾವೆ ಅಂದ್ರೆ ಆ ಒಂದು ಮೆಣಸಿನ್ಕಾಯಿ ಹಾಕಿದ್ರೆ ಪೂರ್ತಿ ಪಲ್ಯ ಎಲ್ಲ ಮೆಣಸಿನ್ಕಾಯಿನ ಕಾಣ್ತೈತೆ. ಅಷ್ಟೆಲ್ಲ ದಪ್ಪ ಇರ್ತಾವೆ. ಮತ್ತು ಟೇಸ್ಟ್ ಇರೋಂಗಿಲ್ಲ. ಮೆಣಸಿನ್ಕಾಯಿ ಸ್ವಲ್ಪನೂ ಖಾರತಿ ಏನೂ ಇರೋಂಗಿಲ್ಲ. ಸೊ ನಾ ಎಲ್ಲ ತೆಗೆದು ಇಡಬೇಕಂತ ಇದು ಮಾಡತ್ತೀನಿ. ಎಲ್ಲ ವೇಸ್ಟ್ ಏನಾರ ಎಕ್ಸ್ಪೈರಿ ಆಗಿದ್ದು ಎಲ್ಲ ತೆಗೆದು ಬಿಡ್ತೀನಿ ನಾನು. ಆ ಫ್ರಿಜ್ದಾಗ ಭಾಳ ದಿನ ಇರೋಂಗಿಲ್ಲ. ಸೊ ಈಗ ಏನರ ಖಾಲಿ ಆಗಿದ್ದೋತಿ ಏನರ ಐತಂದ್ರೆ ಆಗ ಒಂದು 2 ದಿನದಾಗ ಎಲ್ಲ ತೆಗೆದು ಬಿಡ್ತೇನೆ. ಸೊ ನಾ ಮತ್ತೆ ಕ್ಲೀನ್ ಮಾಡಿದ್ಮೇಲೆ ಸಿಗ್ತೀನಿ ರೀ. ಸೊ ಇವಾಗ ರಾತ್ರಿ 11:30 ಆಗೈತಿ, ಮಕ್ಕೋ ಟೈಮ್. ಸೊ ಮಕ್ಕೋ ಟೈಮ್ದಂತೂ ಫೇಸ್ ಹತ್ತಿ ವಾಶ್ ಮಾಡಲೇಬೇಕು. ಇಲ್ಲಾದ್ರೆ ಸುಮ್ಮನೆ ಹೊರಗತಿ ಹೋಗಿ ಧೂಳ್ನಾಗೆಲ್ಲ ಇದನ್ನಾಗಿರ್ತೈತಿ. ಸೊ ಗುಳ್ಳತಿ ಹೇಳ್ಬಾರತ್ತೆ ಮುಖ ತೊಕೊಂಡ ಮುಕ್ಕೋತಾನೆ ನಾ ಮಕ್ಕೋ ಟೈಮ್ದಾಗ. ಸೊ ಮಾಯ್ಶ್ಚರೈಸರ್ ಥಂಡಿ ಐತ್ಲೆ, ಥಂಡಿ ಅಂತೂ ಮುಖ ಹೊಡಿತೈತಿ. ನಂದು ದೇವ್ರು ಕೊಟ್ಟು ವರ ಏನೋ ರೀ, ಥಂಡಿಗೆ ಮುಖ ತುಟ್ಟೈತಿ ಹೊಡೆಯಂಗಿಲ್ಲ ನನಗೆ. ಅದೊಂದು ಭಾಳ ಅಂದ್ರೆ ಭಾಳ ಚಲೋ ಐತಿ ನನಗೆ. ನನ್ನ ಸ್ಕಿನ್ ಒಳಗೆ ಚಲೋ ಇದ್ದದಂದ್ರೆ ಅದೊಂದು ಚಲೋ ಐತಿ. ಮತ್ತು ಎಲ್ಲ ಸ್ಕಿನ್ ಏನು ಅಷ್ಟೇನು ಚಲೋ ಇಲ್ಲ, ಬಟ್ ಹೊಡೆಯಂಗಿಲ್ಲ ಅನ್ನೋದು ಒಂದೇ ನೋಡ್ರಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್. ಮತ್ತೊಂದು ವಿಡಿಯೋದಾಗ ನಾ ಸಿಗ್ತೂನು.